ಸಿಂಪಲ್ ಆದ ರುಚಿಯಾದ ಚಿಕನ್ ರೆಡಿ ಮಾಡೋದಕ್ಕೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಎಲ್ಲ. ಮೊದಲಿಗೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಜ್ಕೊಂತೀವಿ ದಪ್ಪಾಗಿ. ಇದನ್ನ ಜಜ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿ ಸ್ವಲ್ಪ ಕರಿಮೆಣಸು ಮತ್ತು ಹಸಿಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೇವೆ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಈ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಫ್ರೈ ಮಾಡ್ಕೊಂಡಿದ್ದಕ್ಕೆ ಒಂದಿಷ್ಟು ಚಿಕನ್ ಅನ್ನ ಬೆರೆಸಿ ಸ್ವಲ್ಪ ಅರಿಶಿನ ಪೌಡರ್ನ ಹಾಕೊತಾ ಇದೀವಿ. ಅದಕ್ಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಾಕ್ತಾ ಇದೀವಿ. ಸ್ವಲ್ಪ ಜೀರಿಗೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೇವೆ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದು ಸ್ವಲ್ಪ ಚಿಕನ್ ಪೌಡರ್ನ ಹಾಕ್ತಾ ಇದೀವಿ, ಚಿಕನ್ ಮಸಾಲ ಹಾಕಿ ಮತ್ತೆ ಒಂದು ರೌಂಡ್ ತಿರುಗಿಸಿದಾದ್ಮೇಲೆ ಮನೆಯಲ್ಲೇ ಮಾಡಿಕೊಂಡಂತಹ ಸಾಂಬಾರ್ ಪೌಡ್ರು ಮತ್ತೆ ಧನಿಯಾ ಪೌಡರ್ನ ಹಾಕುತ್ತಾ ಇದ್ದೀವಿ. ಇದೆಲ್ಲ ಆದ್ಮೇಲೆ ಒಂದಿಷ್ಟು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬೆರೆಸಿ ಮುಚ್ಚಿಟ್ಟಿದ್ರೆ ಒಂದು 3 ವಿಸಿಲ್ ಹೊಡೆದಾದ್ಮೇಲೆ ಈ ರೀತಿಯಾಗಿ ಚಿಕನ್ ರೆಡಿ ಆಗಿದೆ. ನೋಡೋಕ್ಕೇನು ಚೆನ್ನಾಗೇ ಇದೆ. ಟೇಸ್ಟ್ ಅಂತ ನೋಡೋಣ. ಈಗ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಗೋವಿನ ಜೋಳದ ರೊಟ್ಟಿ ಮತ್ತು ಚಿಕನ್ ರೆಡಿ ಇದೆ. ನೋಡಪ್ಪ ಮಗನೇ, ಹೇಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳಪ್ಪ, ಹೇಗಿದೆ? ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೇನೆ. ನಾನು ಕೂಡ ಒಂದ್ಸಾರಿ ಚೆಕ್ ಮಾಡ್ತೇನೆ, ರುಚಿ ಹೇಗಿದೆ ಅಂತ ಚೆಕ್ ಮಾಡ್ತೇನೆ. ಅದ್ಭುತವಾಗಿದೆ. ನಮ್ಮ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.